ಜವಾಬ್ದಾರಿಯನ್ನು ಮೋದಿ ಅಮಿತ್ ಶಾ ಬಿಜೆಪಿ ಹೊರಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಮೊದಲು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕಾಮೆಂಟ್ ಮಾಡಬಾರ್ದು, ಆದರೂ ಕಾಮೆಂಟ್ ಮಾಡ್ತೀನಿ. ಏನೋ ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ನಾಲಾಯಕ್ ಅಂತ ಹೇಳ್ತಾರೆ. ದುರ್ಬಲ ಅಂತ ಹೇಳ್ತಾರೆ. ನೀನು ಅಷ್ಟು ದೂರ 3000 ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಹೋಗ್ತೀಯಪ್ಪ? 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ, ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ದರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ದೆ. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯ್ತು? ಅವರೆಲ್ಲ ನಿರಪರಾಧಿಗಳು ಅಂತ ಆಯ್ತು. ನೀವು ಗೃಹ ಸಚಿವರಾಗಿ ನಿಮ್ ಫೇಲ್ಯೂರ್ನ ಫಸ್ಟ್ ಹೇಳ್ಕೊಡಿ. ನಿಮ್ ಫೇಲ್ಯೂರ್ ಆಯ್ತು. ಈ ಜವಾಬ್ದಾರಿಯನ್ನು ಮೋದಿ ಅಮಿತ್ ಶಾ ಬಿಜೆಪಿ ಹೊರಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಮೊದಲು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕಾಮೆಂಟ್ ಮಾಡಬಾರ್ದು, ಆದರೂ ಕಾಮೆಂಟ್ ಮಾಡ್ತೀನಿ. ಏನೋ ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ನಾಲಾಯಕ್ ಅಂತ ಹೇಳ್ತಾರೆ. ದುರ್ಬಲ ಅಂತ ಹೇಳ್ತಾರೆ. ನೀನು ಅಷ್ಟು ದೂರ 3000 ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಹೋಗ್ತೀಯಪ್ಪ? 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ, ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ದರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ದೆ. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯ್ತು? ಅವರೆಲ್ಲ ನಿರಪರಾಧಿಗಳು ಅಂತ ಆಯ್ತು. ನೀವು ಗೃಹ ಸಚಿವರಾಗಿ ನಿಮ್ ಫೇಲ್ಯೂರ್ನ ಫಸ್ಟ್ ಹೇಳ್ಕೊಡಿ. ನಿಮ್ ಫೇಲ್ಯೂರ್ ಆಯ್ತು. ಈ ಜವಾಬ್ದಾರಿಯನ್ನು ಮೋದಿ ಅಮಿತ್ ಶಾ ಬಿಜೆಪಿ ಹೊರಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಮೊದಲು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕಾಮೆಂಟ್ ಮಾಡಬಾರ್ದು, ಆದರೂ ಕಾಮೆಂಟ್ ಮಾಡ್ತೀನಿ. ಏನೋ ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ನಾಲಾಯಕ್ ಅಂತ ಹೇಳ್ತಾರೆ. ದುರ್ಬಲ ಅಂತ ಹೇಳ್ತಾರೆ. ನೀನು ಅಷ್ಟು ದೂರ 3000 ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಹೋಗ್ತೀಯಪ್ಪ? 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ, ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ದರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ದೆ. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯ್ತು? ಅವರೆಲ್ಲ ನಿರಪರಾಧಿಗಳು ಅಂತ ಆಯ್ತು. ನೀವು ಗೃಹ ಸಚಿವರಾಗಿ ನಿಮ್ ಫೇಲ್ಯೂರ್ನ ಫಸ್ಟ್ ಹೇಳ್ಕೊಡಿ. ನಿಮ್ ಫೇಲ್ಯೂರ್